ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 3. ಲೇಖಕರು ಕೈಸರ್ ಜಹಾ. ನನ್ನ ಸೊಸೆ ಅಂದರೆ ಸೊಸೆ. ಬೆಳಗ್ಗೆನೇ ಬೇಗ ಎದ್ದು ಕಸ ಗುಡಿಸಿ ರಂಗೋಲಿ ಹಾಕಿ ನನ್ನ ಜೊತೆ ಸೇರಿ ತಿಂಡಿ ಮಾಡಿ ಎಲ್ಲ ಕೆಲಸವನ್ನೂ ಮಾಡಿದಳು. ಕೆಲಸವು ಅಷ್ಟು ನೀಟಾಗಿ ಮಾಡುತ್ತಾಳೆ ಗೊತ್ತಾ ಎಂದು ತನ್ನ ಸೊಸೆಯ ಬಗ್ಗೆ ಹೇಳಿ ಹಿರಿ ಹಿಗ್ಗುವರು. ಶರ್ಮಿಳಾ ಅವರಿಗೆ ಜಾನಕಿಯ ಮುಂದೆ ಅವಮಾನ ಆದಂತೆ ಆಗುವುದು. ಸ್ನಾನ ಮುಗಿಸಿ ರೆಡಿಯಾಗಿ ಬಂದ ಚಾಂದಿನಿ, ಹಾಯ್ ಅತ್ತೆ, ಗುಡ್ ಮಾರ್ನಿಂಗ್. ಆಂಟಿ ಗುಡ್ ಮಾರ್ನಿಂಗ್ ಎಂದಾಗ ಸರಿತಾರವರು ವ್ಯಂಗ್ಯವಾಗಿ ನಕ್ಕು, ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಗುಡ್ ಆಫ್ಟರ್ನೂನ್ ಆಗುತ್ತೆ ಚಾಂದಿನಿ, ಆಗಲೇ ಎದ್ದೇಳೋದಲ್ವಾ, ಈಗ ಯಾಕೆ ಎದ್ದೆ ಹೇಳು ಎಂದಾಗ, ಆಂಟಿ ನಿಮ್ಮ ಮಗಳು ಸೀಮಾ ಎಲ್ಲಿ ಕಾಣಿಸ್ತಾ ಇಲ್ಲ, ಬಹುಶಃ ಅವಳು ಗುಡ್ ಆಫ್ಟರ್ನೂನ್ಗೆ ಎದ್ದೇಳೋದು ಅಂತ ಕಾಣಿಸುತ್ತೆ. ಪರವಾಗಿಲ್ಲ ಬಿಡಿ, ಮಲಗಲಿ, ಮಾಡೋಕೆ ಏನೂ ಕೆಲಸ ಇಲ್ಲ ಅಲ್ವಾ, ಇನ್ನೇನು ತಾನೇ ಮಾಡುತ್ತಾಳೆ ಎಂದಾಗ ಕೋಪಗೊಂಡ ಸರಿತಾ, ಇನ್ನೂ ಮನೆಗೆ ಬಂದು 1 ದಿನವೂ ಆಗಿಲ್ಲ, ಆಗಲೇ ಎಷ್ಟು ಮಾತಾಡ್ತಾ ಇದ್ದೀಯ ನೀನು, ನೋಡಿ ದೊಡ್ಡತ್ತಿಗೆ 1 ದಿನ ನೀವಾಗಲಿ ಅಣ್ಣನಾಗಲಿ ಏನೂ ಹೇಳಿಲ್ಲ, ಆದರೆ ಇವಳು ಎಂದು ಸುಮ್ಮನೆ ಅಳುವ ನಾಟಕ ಆಡುವರು. ಅಲ್ಲಿಯೇ ಕುಳಿತಿದ್ದ ಜಾನಕಿಯವರು, ಚಾಂದಿನಿ ದೊಡ್ಡವರಿಗೆ ತಿರುಗಿಸಿ ಹೇಳಬಾರದು ಎಂದಾಗ, ಛೇ ಏನು ಮನೆಯೋ, ಎಲ್ಲರೂ ಬೆಳಿಗ್ಗೆನೇ ಪ್ರವಚನ ಹೇಳೋಕೆ ಶುರು ಮಾಡಿಕೊಂಡರು. ಹೊಸದಾಗಿ ಮನೆಗೆ ಬಂದಿರುವ ಸೊಸೆ, ಅವಳಿಗೆ ಏನು ಬೇಕು ಏನು ಬೇಡ ಅಂತ ಯಾರೂ ಕೇಳಲ್ಲ, ಆದರೆ ಪ್ರವಚನ ಮಾತ್ರ ಹೇಳೋಕೆ ಎಲ್ಲರೂ ಬರುತ್ತಾರೆ, ಒಂದು ಲೋಟ ಕಾಫಿ ಕೇಳುವವರು ಇಲ್ಲ ಎಂದು ಕಾಲನ್ನು ನೆಲಕ್ಕೆ ಅಪ್ಪಳಿಸಿಕೊಂಡು ತನ್ನ ಕೋಣೆ ಸೇರುವಳು. ಅವಳ ಮಾತಿನಿಂದ ಜಾನಕಿ ಮತ್ತು ಸರಿತಾ ದಂಗಾಗಿ ಶರ್ಮಿಳಾ ಅವರ ಮುಖವನ್ನು ನೋಡುವರು. ಏನೆಂದೂ ಹೇಳದ ಶರ್ಮಿಳಾ ಬೇಜಾರಾಗಿ ಅಡುಗೆ ಮನೆಗೆ ನಡೆದರು. ಸ್ವಲ್ಪ ಹೊತ್ತು ಕುಳಿತ ಜಾನಕಿ ಸಹ ತಮ್ಮ ಮನೆಗೆ ಹೋಗುವರು. ಮನೆಗೆ ಬಂದ ಜಾನಕಿ, ಕಾವ್ಯ ಕಾವ್ಯ ಎಂದು ಕೂಗಿದಾಗ ರೂಮಿನಿಂದ ಎದ್ದು ಬಂದವಳು, ಆಂಟಿ ಏನಾಯಿತು, ಏನು ಆಯ್ತಾ, ಏನು ಆಗಲಿಲ್ಲ ಅಂತ ಕೇಳು, ಅಲ್ಲ ನಿನ್ನ ತಂಗಿಗೆ ದೊಡ್ಡವರ ಜೊತೆ ಹೇಗೆ ಮಾತನಾಡಬೇಕು ಅಂತಾನೆ ಗೊತ್ತಿಲ್ಲವಾ, ಅಬ್ಬಬ್ಬಾ ಏನು ನಾಲಿಗೆ, ಅಲ್ಲ ಮನೆ ಸೊಸೆಯಾದವಳು ಎದ್ದು ಅತ್ತೆಯ ಜೊತೆ ಸೇರಿ ಕೆಲಸ ಮಾಡುವುದನ್ನು ಬಿಟ್ಟು ನಾನು ಹೋದಾಗ ಎದ್ದು ಸ್ನಾನ ಮಾಡಿ ಬಂದಿದ್ದಾಳೆ. ಸರಿತಾ ಕೇಳಿದರೆ ಅವಳಿಗೇನೆ ಏನೇನೋ ಹೇಳುತ್ತಾಳೆ, ಸಾಲದ್ದಕ್ಕೆ ನನಗೂ ತಿರುಗಿ ಹೇಳಿದಳು, ಏನು ಹುಡುಗಿನೋ ಏನೋ ಎಂದು ಹೇಳಿದರು. ಆಂಟಿ ಅವಳು ಚಿಕ್ಕವಳು, ಏನು ಮಾತನಾಡಬೇಕು ಅಂತ ಸರಿಯಾಗಿ ಗೊತ್ತಾಗಲ್ಲ, ಅವಳ ಕಡೆಯಿಂದ ಸಾರಿ ಆಂಟಿ. ಏನು ಚಿಕ್ಕವಳೋ ಏನೋ, ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾಳೆ. ಮತ್ತೆ ಆರ್ಯನ್ ಎದ್ದಿಲ್ಲವಾ, ಇಲ್ಲ ಅತ್ತೆ, ನಾನು ಹೇಳಿದೆ ತಾನೆ ಅವನಿಗೆ ಹತ್ತಿರ ಆಗೋಕೆ ನೋಡು ಅಂತ, ಅದು ಬಿಟ್ಟು ನೀನು ಸುಮ್ಮನೆ ಇದ್ದರೆ ಹೇಗೆ, ಈಗ ನೀನೇ ಹೋಗಿ ಅವನನ್ನು ಎದ್ದೇಳಿಸು, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಆಮೇಲೆ ಅಡುಗೆ ಮಾಡಿದರೆ ಆಯಿತು ಎಂದು ಹೇಳಿ ಹೋಗುವರು. ಪುನಃ ಕೋಣೆಗೆ ಬಂದವಳು ನಿಧಾನವಾಗಿ ಸೋಫಾದ ಹತ್ತಿರ ಹೋಗಿ ಅವನ ಭುಜವನ್ನು ಹಿಡಿದು ಅಲ್ಲಾಡಿಸಿದಳು. ಆರ್ಯನ್ ಎದ್ದೇಳಿ, ತುಂಬ ಟೈಮ್ ಆಗಿದೆ, ಆರ್ಯನ್ ಎದ್ದೇಳಿ ಎಂದು ಎಬ್ಬಿಸಿದಾಗ ಎದ್ದು ಕುಳಿತವನನ್ನು ಅವಳನ್ನು ನೋಡಿದಾಗ ಯಾವ ಮೇಕಪ್ ಇಲ್ಲದೆ ತಿಳಿನೀಲಿ ಬಣ್ಣದ ತಿಳು ಸೀರೆಯನ್ನು ಉಟ್ಟವಳು, ಕೂದಲನ್ನು ಒಂದು ಕ್ಲಿಪ್ನಲ್ಲಿ ಬಂಧಿಸಿ, ಕೈ ತುಂಬ ಕಪ್ಪು ಬಳೆ, ಅದರ ಜೊತೆ 2 ಕೈಗೆ ಚಿನ್ನದ ಬಳೆ ಹಾಕಿ, ಕತ್ತಿನಲ್ಲಿ ಅವನೇ ಕಟ್ಟಿರುವ ಅರಿಶಿಣದ ದಾರದ ಜೊತೆ ಇರುವ ತಾಳಿ, ಚಿಕ್ಕದಾದ ಚೈನ್ ಅವಳ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದ್ದವು. ಅವಳನ್ನೇ ನೋಡುತ್ತಿದ್ದವನಿಗೆ ಸುಂದರವಾಗಿ ಕಂಡಳು. ಮನದ ಯೋಚನೆಯನ್ನು ದೂರ ತಳ್ಳಿದವನು, ಏನ್ರಿ ನಿಮ್ಮದು ಬೆಳಿಗ್ಗೆನೆ, ಹೋಗ್ರಿ ಇಲ್ಲಿಂದ, ನೋಡಿ ಟೈಮ್ 12 ಆಗಿದೆ, ಇವಾಗ ಎದ್ದೇಳಿಲ್ಲ ಅಂದರೆ ಮತ್ತೆ ಯಾವಾಗ ಹೇಳೋದು, ಆಂಟಿ ಹೇಳಿದ್ರು ನಿಮ್ಮನ್ನು ಎದ್ದೇಳಿಸು ಅಂತ, ಅದಕ್ಕೆ
ಅದಕ್ಕೇನೂ ಇಲ್ಲ, ಏನೂ ಇಲ್ಲ. ರಾತ್ರಿ ನಾನು ಹೇಳಿದ್ದೆನಲ್ಲ. ಏನು ಯೋಚನೆ ಮಾಡಿದ್ರಿ ಹೇಳಿ? ಯಾವ ವಿಷಯ? ಅದೇ, ನೀವು ಈ ಮನೆಯನ್ನು ಬಿಟ್ಟು ಹೋಗುವ ವಿಷಯ. ಮದುವೆ ಅನ್ನೋದು ನಿಮಗೆ ಆಟ ಇರಬಹುದು, ಆದರೆ ನನಗಲ್ಲ. ನಿಮಗೆ ಇಷ್ಟ ಇರಲಿಲ್ಲ ಎಂದರೆ ಮದುವೆ ದಿನವೇ ಹೇಳಬೇಕಿತ್ತು. ಮದುವೆ ಆದ ಮೇಲೆ ಹೇಳಿದರೆ ಹೇಗೆ? ಸಾರಿ, ಆಗಲ್ಲ. ನಾನು ಯಾವತ್ತೂ ಈ ಮನೆಯನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಆರ್ಯನ್. ಇದೇನಾ ನಿಮ್ಮ ಕೊನೆ ನಿರ್ಧಾರ? ಹೌದು, ಇದೇ ನನ್ನ ಕೊನೆಯ ನಿರ್ಧಾರ. ಹಾಗಿದ್ರೆ ಸರಿ, ನಾನು ನಿಮ್ಮನ್ನು ಹೆಂಡತಿ ಅಂತ ಯಾವತ್ತೂ ಒಪ್ಪಿಕೊಳ್ಳಲ್ಲ. ಇನ್ನು ಮುಂದೆ ಈ ರೂಮಿನಲ್ಲಿ ಎಷ್ಟು ಆರಾಮವಾಗಿ ಇರ್ತೀರಾ ನಾನು ನೋಡ್ತೀನಿ. ನಿಮ್ಮನ್ನು ನಾನು ತುಂಬ ಸೈಲೆಂಟ್ ಅಂತ ಅಂದುಕೊಂಡಿದ್ದೆ, ಆದರೆ ಪರವಾಗಿಲ್ಲವೇ ನೀವು ಎಂದು ಹೇಳಿದವನು ಎದ್ದು ವಾಶ್ರೂಮಿಗೆ ಹೋಗುವನು. ಅವನ ಮಾತುಗಳನ್ನು ಕೇಳಿದವಳ ಕಣ್ಣಿನಿಂದ ಕಂಬನಿ ಜಾರುವುದು. ಯಾಕೆ ನನ್ನ ಬಾಳಿನಲ್ಲಿ ಹೀಗೆ ಆಯಿತು ದೇವರೇ? ಇವರು ನನ್ನ ಹೆಂಡತಿ ಅಂತ ಯಾವತ್ತಿಗೂ ಒಪ್ಪಿಕೊಳ್ಳಿಲ್ಲ ಅಂದರೆ ನಾನು ಹೇಗೆ ಇವರ ಜೊತೆ ಜೀವನ ನಡೆಸಲಿ? ಯಾಕೆ ಹೀಗೆ ಆಯಿತು ನನ್ನ ಜೊತೆ? ಅವರು ನಿನ್ನೆ ಅದು ಯಾವುದೋ ಹುಡುಗಿಯನ್ನು ಇಷ್ಟಪಟ್ಟಿದ್ದೆ ಅಂದರು. ಅವಳ ಜೊತೆ ಏನಾದರೂ? ಇಲ್ಲ, ಅವಳದು ಮದುವೆ ಆಗಿದೆ ಅಂತಾನೂ ಹೇಳಿದರು. ಏನೋ ಒಂದು ಗೊತ್ತಾಗುತ್ತಿಲ್ಲ. ಅತ್ತೆ ನೋಡಿದರೆ ಆರ್ಯನ್ ಮನಸ್ಸು ಗೆಲ್ಲೋಕೆ ನೋಡು ಅಂತ ಹೇಳುತ್ತಿದ್ದಾರೆ. ಆದರೆ ಇವರ ಮನಸ್ಸಿನಲ್ಲಿ ಇನ್ನೂ ಆ ಹುಡುಗಿನೇ ಇದ್ದರೆ ಏನೋ ಒಂದು ತಿಳಿದಿಲ್ಲ ಎಂದು ಯೋಚಿಸಿದವಳು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಹಾಲಿಗೆ ಹೋಗುವಳು. ಸ್ನಾನ ಮುಗಿಸಿ ಬಂದವನು ಜೀನ್ಸ್ ಪ್ಯಾಂಟಿಗೆ ರೆಡ್ ಕಲರ್ ಟೀ ಶರ್ಟ್ ಹಾಕಿ ತಲೆಯನ್ನು ನೀಟಾಗಿ ಬಾಚಿ ಹೊರಬಂದವನು ಅಮ್ಮ ಅಮ್ಮ ಎಂದು ಕೂಗುವನು. ತಿಂಡಿ ನಾನೇ ಕೊಡ್ತೀನಿ ಎಂದು ನಿಧಾನವಾಗಿ ಹೇಳುವಳು ಕಾವ್ಯ. ಇನ್ನೂ ಜೋರಾಗಿ ಅಮ್ಮ ಎಂದು ಕೂಗಿದಾಗ ಎದ್ದು ಬಂದ ಜಾನಕಿ, ಏನೋ ನಿನ್ನದು BP ಮಾತ್ರೆ ತಿಂತಿದ್ದೆ, ಅದಕ್ಕೆ ಸ್ವಲ್ಪ ಹೊತ್ತು ಹೋಗಿ ಮಲಗೋಣ ಅಂದರೆ ಈಗ ಕೂಗೋದು? ನನಗೆ ತಿಂಡಿ ಕೊಡಿ ಅಮ್ಮ. ಇಲ್ವಾ ಇಲ್ಲಿ ನಿನ್ನ ಹೆಂಡತಿ? ಅವಳನ್ನೇ ಕೇಳೋದಲ್ವಾ? ನಾನು ಕೊಡ್ತೀನಿ ಅಂದೆ ಆಂಟಿ ಎನ್ನುವಳು. ಅವಳು ಕೊಡ್ತೀನಿ ಅಂದ ಮೇಲೆ ಇನ್ನೇನೋ ನಿಂದು? ಅಮ್ಮ, ನಿಮಗೆ ಚೆನ್ನಾಗಿ ಗೊತ್ತೇ ಇದೆ, ನಾನು ಇಷ್ಟ ಇಲ್ಲದೆ ಇರೋ ಮದುವೆಯನ್ನು ಒತ್ತಾಯಪೂರ್ವಕವಾಗಿ ಮಾಡಿಸಿದ್ದೀರಾ. ನನಗೆ ಇವರಾಗಲಿ ಇವರು ನನ್ನ ಕೆಲಸ ಮಾಡೋದಾಗಲಿ ಇಷ್ಟ ಇಲ್ಲ ಅಮ್ಮ. ಆರ್ಯನ್, ಹಾಗೆ ಹೇಳಿದರೆ ಹೇಗೆ ಹೇಳು? ಅವಳು ನಿನ್ನ ಹೆಂಡತಿ ಎನ್ನುವ ಸತ್ಯವನ್ನು ನೀನು ಒಪ್ಪಿಕೊಂಡರೆ ಒಳ್ಳೆಯದು. ಇವತ್ತು ಒಂದು ದಿನ ನಾನು ತಿಂಡಿ ಕೊಡ್ತೀನಿ. ಇನ್ನು ಮೇಲೆ ಕಾವ್ಯನೇ ನಿನ್ನ ಎಲ್ಲ ಕೆಲಸಗಳನ್ನು ಮಾಡೋದು. ಏನಿದ್ದರೂ ನೀನು ಅವಳನ್ನೇ ಕೇಳಬೇಕು ಎಂದು ಹೇಳಿ ತಿಂಡಿ ಕೊಡುವರು. ಅಸಮಾಧಾನದಲ್ಲೇ ತಿಂಡಿ ತಿನ್ನುತ್ತಿದ್ದವನನ್ನು ನೋಡಿ ಕಾವ್ಯ ಅಡುಗೆಗೆ ತರಕಾರಿ ಏನೇನಿದೆ ನೋಡು ಎಂದು ಹೇಳಿ ಒಳಗೆ ಕಳುಹಿಸಿ ಅವಳು ಹೋದ ನಂತರ, ಆರ್ಯನ್, ಏನು ನೀನು ಅವಳ ಜೊತೆ ಆಗ ನಡೆದುಕೊಳ್ಳೋದು? ನಿನಗೆ ಅವಳ ತಂಗಿ ತರಹ ಸಿಗಬೇಕಿತ್ತು. ಇವತ್ತು ಶರ್ಮಿಳಾ ಅಕ್ಕ ಮನೆಗೆ ಹೋಗಿದ್ದೆ. ಮಹಾರಾಣಿ. ನಾನು ಹೋದಾಗ ಎದ್ದು ಹೊರಬಂದು ಎಷ್ಟು ಮಾತಾಡಿದ್ಲು ಗೊತ್ತಾ? ಆದರೆ ಪಾಪ ಇವಳು ಬೆಳಗ್ಗೆಯೇ ಎದ್ದು ಎಲ್ಲ ಕೆಲಸಗಳನ್ನೂ ಮಾಡಿ ನನ್ನ ಜೊತೆ ಸೇರಿ ತಿಂಡಿಯನ್ನು ಮಾಡಿದಳು. ನೀನು ಕೆಲಸಕ್ಕೂ ಹೋಗಬೇಡ, ಉಲ್ಟಾ ಅವಳ ಮೇಲೆ ರೇಗು. ಒಳ್ಳೆಯ ಹುಡುಗಿ ಕಣೋ, ಆಗಿದ್ದು ಆಗಿ ಹೋಯಿತು. ಈಗ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು ಎಂದು ಎಲ್ಲಿ ತಮ್ಮ ಮಗನ ಜೀವನ ಹಾಳಾಗುವುದೋ ಎಂದು ಯೋಚಿಸಿದವರು ಬುದ್ಧಿವಾದ ಹೇಳುವರು. ಹೌದಮ್ಮ, ಈಗ ತಾನೇ ಮದುವೆ ಆಗಿದೆ, ಒಳ್ಳೆಯವಳು ಆಗುವ ನಾಟಕ ಮಾಡಲೇಬೇಕಲ್ಲ, ಅದಕ್ಕೆ ಮಾಡಿದ್ದಾಳೆ ಅಷ್ಟೇ. ನಿನಗೆ ಎಷ್ಟು ಹೇಳಿದರೂ ಅಷ್ಟೇ ಕಣೋ, ಅವಳು ಯಾಕೋ ನಾಟಕ ಮಾಡುತ್ತಾಳೆ? ನೀನೇ ಹಾಗೆ ತಿಳಿದಿರುವುದು. ಹಾಗೆಲ್ಲ ತಪ್ಪಾಗಿ ಯೋಚನೆ ಮಾಡಬೇಡ. ಸರಿ, ಕೆಲಸದ ವಿಷಯ ಏನಾಯಿತು ಅದನ್ನಾದರೂ ಹೇಳು. ಏನಾಗುತ್ತೆ ಅಮ್ಮ, ಡಿಗ್ರಿ ಮುಗಿಸಿರುವ ನನಗೆ ಯಾವ ಕೆಲಸ ಸಿಗುತ್ತೆ ಹೇಳು? ನೀನು ಬೇರೆ MBA ಮಾಡಿ ಒಳ್ಳೆಯ ಕೆಲಸದಲ್ಲಿರುವ ಸೊಸೆಯನ್ನು ತಂದಿದ್ದೀಯ. ಅವಳ ಮುಂದೆ ನಾನು ಯಾವ ಕೆಲಸ ಮಾಡಿದರೂ ಕಡಿಮೆನೆ. ನಾನು ಹೋಗುವ ಕೆಲಸ, ಅವರು ಕೊಡುವ ಸಂಬಳ ಎಷ್ಟೋ ಏನೋ. ಆದರೂ ಕೆಲಸಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ನಾಳೆ ಇಂಟರ್ವ್ಯೂ ಇದೆ,
ಹೋಗಿ ನೋಡ್ತೀನಿ. ನೋಡೋಣ ನನ್ನ ಹಣೆ ಬರಹ ಏನಾಗುತ್ತೋ ಏನೋ. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.